ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮಾಯಾ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಮಲ್ಟಿ ಲೆವೆಲ್ ಮಾರ್ಕೆಟಿಂಗಲ್ಲಿ ಕೆಲಸವನ್ನು ಮಾಡ್ತಾ ಇರೋದು. ಸ್ವಂತ ಊರು ಮೈಸೂರು, ಆದರೆ ಇರೋದು ಮಾತ್ರ ಬೆಂಗಳೂರಲ್ಲಿ ಅಂತೇಳಿ ತಿಳಿಸಿದ್ದಾಳೆ. ವೈವಾಹಿಕ ಜೀವನ ಗಂಡ ಇದ್ದರೂ ಸಹಿತ ದೆಂಗೋದು ಸ್ವಲ್ಪ ಕಮ್ಮಿ ಅಂತೇಳಿ ಹೇಳಿದ್ದಾಳೆ. ಇವಳ ಬಯಕೆ ಬಂದು ಕೈಗೆ ಕೊಡಿ, ಬಾಯಿಗೆ ಇಡ್ತೀನಿ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಸ್ಕೋಡಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಥರ ಬಯಕೆ ಬರೋದಕ್ಕೆ ಗಂಡನೇ ಮುಖ್ಯ ಕಾರಣ ಅಂತೇಳಿ ಕೆಲವೊಂದು ರೀಸನ್ಸ್ ಸಹಿತ ಕೊಟ್ಟಿರೋದು ನೋಡ್ತಾ ಹೋಗೋಣ. ಮೊದಲನೇದು, ಗಂಡ ಆದವನು ಆದಷ್ಟು ಹೆಂಡತಿಗೆ ಪ್ರೀತಿ ಕೊಡಬೇಕು ಅಂತೇಳಿ ತಿಳಿಸಿದ್ದಾಳೆ. ಕೇವಲ ನಿಗುರಿದಾಗ ಮಾತ್ರ ಹೆಂಡತಿ ಬಯಸಬಾರದು. ಸರಿಯಾದ ಟೈಮಿಗೆ ಸುಖ ಕೊಡದೇ ಇದ್ದುದು ಕೂಡ ಈ ಒಂದು ನಿರ್ಧಾರಕ್ಕೆ ಕಾರಣ ಆಗಿದೆ ಅಂತೇಳಿ ತಿಳಿಸಿದ್ದಾಳೆ. ಯಾರಾದರೂ ಕೂಡ ಬಂದು ಮಾಡ್ಬೋದು. ಕೈ ತುಂಬ ಕಾಸು ಕೊಟ್ಟು ಬಗ್ಗಿ ತೂತು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಈ ಥರ ಬಯಕೆ ಬರೋದಕ್ಕೆ ಗಂಡನೇ ಮುಖ್ಯ ಕಾರಣ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸಿಂಪಲಾಗಿ ಹೇಳಬೇಕು ಅಂದರೆ ಸರಿಯಾದ ಟೈಮಿಗೆ, ಅಂದರೆ ಬೇಕಾದ ಟೈಮಿಗೆ ಸುಖ ಕೊಡದೇ ಇರೋದು ಈ ಒಂದು ಬಯಕೆ ಬರೋದಕ್ಕೆ ಕಾರಣ ಅಂತೇಳಿ ತಿಳಿಸಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಈ ಥರ ಗಂಡು ಸಿಕ್ಕರೆ ಚಪಾತಿ ನಿಮ್ದಾಗುತ್ತೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಮನೆ ಬಿಟ್ಟು ಹೊರಗಡೆ ನಾನಂತೂ ಎಲ್ಲೂ ಕೂಡ ಬರೋದಿಲ್ಲ, ಇದೊಂದು ನೆನಪಿರಲಿ. ನಂಬರ್ ಕೊಟ್ಟರೆ ನಾನೇ ಕರೆ ಮಾಡಿ ವಿಳಾಸವನ್ನು ತಿಳಿಸುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಬರುವಾಗ ಬಲೂನ್ ತರೋದು ಮರಿಬೇಡಿ, ಅಂದರೆ ಅದನ್ನು ಸೇಫ್ಟಿ ತರೋದು ಮರಿಬೇಡಿ ಅಂತೇಳಿ ತಿಳಿಸಿದ್ದಾಳೆ. ದೆಂಗುವಾಗ ಚಪಾತಿಯಿಂದ ಶಬ್ದ ಮಾತ್ರ ಬರಲೇಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ಒಂದು ಸಲ ಕೊಡ್ತೀನಿ, ಇಷ್ಟ ಆದರೆ ಮಾತ್ರ ಪದೇ ಪದೇ ನಿಮಗೆ ಸಿಗುತ್ತೆ, ಅಂಥವ್ರು ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗಂಡು ಸಿಕ್ಕರೆ ಚಪಾತಿ ನಿಮ್ದಾಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಸ್ಕೋಡಾ ಸ್ಪೋರ್ಟ್ಸ್ ಲೈನ್ BS6 ಮಾಡೆಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಕಾರಿನ ಓವರ್ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜುಲೈ 2022 ಅಲ್ಲಿ ಈ ಒಂದು ಕಾರನ್ನು ಬೈ ಮಾಡಿಕೊಂಡಿರೋದು. ಇನ್ಸೂರೆನ್ಸು ಕನ್ಫರೆನ್ಸು ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 19,000 ಕಿಲೋಮೀಟರ್ ರನ್ ಆಗಿದೆ. RTO ಚೆನ್ನೈದ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1984 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.